ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾಯ್ಸ್ ಅವರು ಈ ವಾರ ಟೋಟಲ್ 3 ಸ್ಮಾರ್ಟ್ ವಾಚಸ್ ನ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಅದ್ಯಾವುದು ಅಂದ್ರೆ ನಾಯ್ಸ್ ಮೆಟಲ್, ನಾಯ್ಸ್ ಹ್ಯಾಲೋ ಪ್ಲಸ್ ಅಂಡ್ ನಾಯ್ಸ್ ನೋವಾ. ಇವತ್ತು ಈ ಒಂದೇ ವಿಡಿಯೋದಲ್ಲಿ ನಾನು 3 ಸ್ಮಾರ್ಟ್ ವಾಚಸ್ ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಟ್ ನಿಮ್ಗೆ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಸ್ಮಾರ್ಟ್ ವಾಚ್ ನ ರಿವ್ಯೂ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟಾಂಪ್ ನ ಕೂಡ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡೋದು. ಇವತ್ತು ಈ ವಿಡಿಯೋದಲ್ಲಿ ನಾನು ಈ 3 ಸ್ಮಾರ್ಟ್ ವಾಚಸ್ ನ ಫೀಚರ್, ಪ್ರೈಸ್, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೆಂತೂ ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಫಸ್ಟ್ ಅನ್ಬಾಕ್ಸಿಂಗ್ ಈಗ ನಾಯ್ಸ್ ಮೆಟಲ್ ಇಂದ ಸ್ಟಾರ್ಟ್ ಮಾಡೋಣ. ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 4 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನ್ನ ಹತ್ರ ಎಲೈಟ್ ಸಿಲ್ವರ್ ಇದೆ. ಇನ್ನು ಬಾಕ್ಸ್ ಪ್ರೈಸ್ ಬಂದು ನಮಗೆ 7,999 ಇದೆ. ಈ ಸ್ಮಾರ್ಟ್ ವಾಚ್ ಬಂದು ಆಲ್ರೆಡಿ ಲಾಂಚ್ ಆಗಿದೆ ಫ್ಲಿಪ್ಕಾರ್ಟ್ ಅಲ್ಲಿ. ಲಾಂಚ್ ಪ್ರೈಸ್ ಬಂದು ನಮಗೆ 2,499 ಇತ್ತು ಅಂಡ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತಂತೆ ಫಾರ್ 2,799. ನೀವೇನಾದ್ರೂ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಇಮಿಡಿಯೇಟ್ಲಿ ಪರ್ಚೇಸ್ ಮಾಡಿ. ಸೊ ಬನ್ನಿ ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ವಾಚ್ ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ನಾಯ್ಸ್ ಲೋಗೋ ನೋಡಬಹುದು. ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ, ಅದರಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ, ರಿಜಿಸ್ಟ್ರಿ ವಾರಂಟಿ ಅಂಡ್ ಯೂಸರ್ ಮ್ಯಾನ್ಯುಯಲ್. ಈ ಸ್ಮಾರ್ಟ್ ವಾಚ್ ನ ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ನಮಗೆ ಬಾಕ್ಸ್ ಅಲ್ಲಿ ವಾಚ್ ಇದೆ. ನಮಗೆ ಈ ಸ್ಮಾರ್ಟ್ ವಾಚ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಸ್ಮಾರ್ಟ್ ವಾಚ್ ಆಗಿರೋದ್ರಿಂದ ನಮ್ಗೆ ಫಿಕ್ಸ್ ಮಾಡ್ಕೊಳಕ್ಕೆ ಅಥವಾ ಸೈಜ್ ನಿಮ್ಗೆ ಏನಾದ್ರು ಇಶ್ಯೂ ಇದ್ರೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನಮ್ಗೆ ಈ ಟೂಲ್ ಕೂಡ ಕೊಟ್ಟಿದ್ದಾರೆ. ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಈ ತರ ಇದೆ ಚಾರ್ಜಿಂಗ್ ಕೇಬಲ್. ನಮ್ಗೆ ವಾಚ್ ನೋಡೋದಕ್ಕೆ ಈ ತರ ಇದೆ. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಫಸ್ಟ್ ನಮ್ಗೆ ಇಲ್ಲಿ ಒಂದು ಪ್ರೊಟೆಕ್ಷನ್ ಶೀಟ್ ಕೊಟ್ಟಿದ್ದಾರೆ, ಅದನ್ನ ರಿಮೂವ್ ಮಾಡೋಣ. ನೋಡಿದ್ರ ವಾಚ್ ಹೇಗಿದೆ, ಸೀರಿಯಸ್ಲಿ ಸಖತ್ತಾಗಿದೆ ನೋಡೋದಿಕ್ಕೆ. ಸೊ ಈಗ ಸೈಮಲ್ಟೇನಿಯಸ್ಲಿ ಬೂಟ್ ಕೂಡ ಮಾಡೋಣ. ನಾಯ್ಸ್ ಮೆಟಲ್ ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಡಿಸ್ಪ್ಲೇ ಬಂದು 1.4 ಇಂಚಸ್ ರೌಂಡ್ ಡಯಲ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ರೆಸಲ್ಯೂಷನ್ ಬಂದು ನಮಗೆ ಇದರಲ್ಲಿ 240 x 240 ಪಿಕ್ಸೆಲ್ಸ್. ಇದರಿಂದ ನಾವು ಕ್ಲಿಯರ್ ವಿಜುವಲ್ಸ್ ನಾವು ನೋಡಬಹುದು. ಇನ್ನು ಬ್ರೈಟ್ನೆಸ್ ಬಂದು ನಮಗೆ 550 ನಿಟ್ಸ್ ಇದೆ. ಆರಾಮಾಗಿ ಸ್ಮಾರ್ಟ್ ವಾಚ್ ನ ನಾವು ಆಚೆ ಕೂಡ ವೇರ್ ಮಾಡಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಓವರ್ ಆಗಿ ಡಿಸ್ಪ್ಲೇ ಅಂತೂ ಡೀಸೆಂಟ್ ಅಂತಾನೆ ಹೇಳ್ಬೋದು. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಕಂಪ್ಲೀಟ್ಲಿ ನಮಗೆ ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ ನೇ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಬಿಲ್ಡ್ ಕ್ವಾಲಿಟಿ ಅಂತೂ ನೋಡೋದಕ್ಕೆ ಸಖತ್ತು ಪ್ರೀಮಿಯಂ ಆಗಿದೆ, ಸಾಲಿಡ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಸೈಡ್ ಅಲ್ಲಿ ನಮಗೆ 2 ಫಿಸಿಕಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಒಂದು ಫಂಕ್ಷನಲ್ ಕ್ರೌನ್ ಬಟನ್. ಈ ಫಂಕ್ಷನಲ್ ಕ್ರೌನ್ ಬಟನ್ ನ ನಾವು ಯೂಸ್ ಮಾಡಿಕೊಂಡು ನ್ಯಾವಿಗೇಷನ್ಸ್ ಎಲ್ಲ ಮಾಡ್ಕೋಬಹುದು, ಅಪ್ಲಿಕೇಶನ್ಸ್ ಎಲ್ಲ ಈಸಿಲಿ ಆಕ್ಸೆಸ್ ಮಾಡಬಹುದು. ಈ ಫಂಕ್ಷನಲ್ ಕ್ರೌನ್ ಬಟನ್ ಕೂಡ ಅಷ್ಟೇ ಸಖತ್ತು ಸ್ಮೂತ್ ಅಂಡ್ ಎಫಿಷಿಯಂಟ್ ಆಗಿ ವರ್ಕ್ ಆಗ್ತಿದೆ. ಕೆಳಗಡೆ ಬಂದು ನಮಗೆ ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮೋಡ್ ಬಟನ್ ಇದೆ. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 120+ ಸ್ಪೋರ್ಟ್ಸ್ ಮೋಡ್ ಇದೆ. ನೀವು ಯಾವ ಸ್ಪೋರ್ಟ್ಸ್ ಆಡ್ತೀರಾ ಆ ಮೋಡ್ ನ ಚೂಸ್ ಮಾಡ್ಕೊಂಡು ನಿಮ್ಮ ಆಕ್ಟಿವಿಟಿನ ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ ಮೈಕ್ ಅಂಡ್ ಸ್ಪೀಕರ್ಗಳನ್ನ ನೋಡಬಹುದು, ಚಾರ್ಜಿಂಗ್ ಪೋರ್ಟ್ ಅಂಡ್ ಬೇಕಾಗಿರೋ ಸೆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ಸೆನ್ಸರ್ಸ್ ನ ಯೂಸ್ ಮಾಡಿಕೊಂಡು ನಾಯ್ಸ್ ಅವರು ನಮ್ಮ ಹೆಲ್ತ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟು ಇದ್ರಲ್ಲಿ ನಾವು ಆಕ್ಟಿವಿಟಿ, ಹಾರ್ಟ್ ರೇಟ್, SpO2, ಸ್ಲೀಪ್, ಬ್ರೀತ್ ಅಂಡ್ ಸ್ಟ್ರೆಸ್ ನ ಈಸಿಲಿ ಮಾನಿಟರ್ ಮಾಡಬಹುದು. ಅಂಡ್ ಈ ಸ್ಮಾರ್ಟ್ ವಾಚ್ ನಮಗೆ IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಇದೆ. ಇನ್ನು ಬ್ಲೂಟೂತ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.3 ಇದೆ. ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತೆ, ಯಾವುದೇ ಒಂದು ಇಶ್ಯೂಸ್ ಇರೋ ಕಾಲಿಂಗ್ ಅಲ್ಲಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಒಂದು ಸ್ಮಾರ್ಟ್ ವಾಚ್ ನ ನಾವು ಫುಲ್ ಚಾರ್ಜ್ ಮಾಡಿದ್ರೆ ನಮಗೆ 7 ಡೇಸ್ ವರೆಗೂ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಅದೇ ನೀವು ಬ್ಲೂಟೂತ್ ಕಾಲಿಂಗ್ ನ ಅವೇಲ್ ಮಾಡ್ತೀನಿ ಅಂದ್ರೆ ನಿಮಗೆ 2 ಡೇಸ್ ವರೆಗೂ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 100+ ವಾಚ್ ಫೇಸಸ್ ಕೂಡ ಇದೆ. ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ನೀವು ಅಪ್ಲಿಕೇಶನ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಈ ಸ್ಮಾರ್ಟ್ ವಾಚ್ ಗೆ ಈಸಿಯಾಗಿ ಅಪ್ಗ್ರೇಡ್ ಕೂಡ ಮಾಡಬಹುದು. ಸೊ ಬನ್ನಿ ಈಗ ಸೆಕೆಂಡ್ ಸ್ಮಾರ್ಟ್ ವಾಚ್ ಹ್ಯಾಲೋ ಪ್ಲಸ್ ಎಲೈಟ್ ಎಡಿಷನ್ ಈ ಸ್ಮಾರ್ಟ್ ವಾಚ್ ನ ಅನ್ಬಾಕ್ಸ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಈ ಸ್ಮಾರ್ಟ್ ವಾಚ್ ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 8,399 ಇದೆ. ಈ ಸ್ಮಾರ್ಟ್ ವಾಚ್ ಬಂದು ನಮಗೆ ಆಲ್ರೆಡಿ ಅಮೆಝಾನ್ ಅಲ್ಲಿ ಲಾಂಚ್ ಆಗಿದೆ. ಲಾಂಚ್ ಪ್ರೈಸ್ ಬಂದು ನಮಗೆ 4,499 ಇದೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಮಾಡ್ತಾರಂತೆ 4,399. ಇನ್ನು ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 3 ಡಿಫರೆಂಟ್ ಕಲರ್ಸ್ ಅಲ್ಲಿ ಇದೆ. ನನ್ನ ಹತ್ರ ಎಲೈಟ್ ಬ್ಲಾಕ್ ಇದೆ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ, ವಾಚ್ ಹೇಗಿದೆ ಅಂತ ಈಗ ನೋಡೋಣ. ಸೊ ಈಗ ಬಾಕ್ಸ್ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾಯ್ಸ್ ಅವರ ಲೋಗೋನ ನೋಡಬಹುದು ನಾವು. ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ, ಅದನ್ನ ರಿಮೂವ್ ಮಾಡೋಣ. ನಾಯ್ಸ್ ಸ್ಟಿಕ್ಕರ್ಸ್, ವಾರಂಟಿ ಕಾರ್ಡ್ ಅಂಡ್ ಯೂಸರ್ ಮ್ಯಾನ್ಯುಯಲ್. ಸೊ ವಾಚ್ ನೋಡೋದಕ್ಕೆ ಈ ತರ ಇದೆ. ವಾವ್, ಸೀರಿಯಸ್ಲಿ ಈ ಬ್ಲ್ಯಾಕ್ ಮೆಟಲ್ ಇದೆಲ್ಲ ಸೈಕ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಚಾರ್ಜಿಂಗ್ ಕೇಬಲ್ ಈ ತರ ಇದೆ. ಸೊ ಈ ಮೆಟಲ್ ಚೈನ್ ನ ನಿಮ್ಗೆ ಅಡ್ಜಸ್ಟ್ ಮಾಡೋದಕ್ಕೆ ಈ ತರ ಒಂದು ಟೂಲ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಅದಕ್ಕೆ ಯೂಸರ್ ಮ್ಯಾನ್ಯುಯಲ್ ಹೇಗೆ ಯೂಸ್ ಮಾಡೋದು ಅಂತ ಅಷ್ಟೇ. ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಈಗ ವಾಚ್ ಬರೋಣ. ಸೀರಿಯಸ್ಲಿ ವಾಚ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಈಗ ಸೈಮಲ್ಟೇನಿಯಸ್ಲಿ ಬೂಟ್ ಮಾಡೋಣ. ನಾಯ್ಸ್ ಹ್ಯಾಲೋ ಪ್ಲಸ್ ಎಲೈಟ್
ಲೈಟ್ ಎಡಿಷನ್ ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ಸೀರಿಯಸ್ಲಿ ಇನ್ ಹ್ಯಾಂಡ್ ಫೀಲ್ ಅಂತೂ ಕ್ರೇಜಿ ಆಗಿದೆ. ಕಂಪ್ಲೀಟ್ಲಿ ನಮಗೆ ಬ್ಲಾಕ್ ಮೆಟಾಲಿಕ್ ಫಿನಿಶ್ ನ ಕೊಟ್ಟಿದ್ದಾರೆ. ಬಿಲ್ಡ್ ಕ್ವಾಲಿಟಿ ಅಂತೂ ಕ್ರೇಜಿ ಆಗಿದೆ. ನನಗಂತೂ ಈ ಸ್ಮಾರ್ಟ್ ವಾಚ್ ತುಂಬಾನೇ ಇಷ್ಟ ಆಯ್ತು. ಇನ್ನು ಈ ಸ್ಮಾರ್ಟ್ ವಾಚ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 1.46 ಇಂಚಸ್ ಅಮೆಲೋಡ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಪರ್ಫೆಕ್ಟ್ ಡಿಸ್ಪ್ಲೇ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ರೆಸಲ್ಯೂಷನ್ ಬಂದು ನಮಗೆ ಇದರಲ್ಲಿ 466x466 ಪಿಕ್ಸೆಲ್ಸ್. ಇದರಿಂದ ನಮಗೆ ಶಾರ್ಪ್ ವಿಜುವಲ್ಸ್, ಅಬ್ಸಲ್ಯೂಟ್ ಕ್ಲಾರಿಟಿ ಇರುತ್ತೆ ಡಿಸ್ಪ್ಲೇ ಅಲ್ಲಿ. ಬ್ರೈಟ್ನೆಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಕಂಪ್ಲೀಟ್ಲಿ ನಮಗೆ ಬ್ಲಾಕ್ ಮೆಟಾಲಿಕ್ ಫಿನಿಶ್ ನ ಕೊಟ್ಟಿದ್ದಾರೆ. ಸಾಲಿಡ್ ಆಗಿದೆ ಬಿಲ್ಡ್ ಕ್ವಾಲಿಟಿ ಅಂತೂ, ನೋಡೋದಕ್ಕೆ ಅಂತೂ ತುಂಬಾನೇ ಚೆನ್ನಾಗಿದೆ. ಪರ್ಫೆಕ್ಟ್ ಆಗಿದೆ ಫಿನಿಶಿಂಗ್ ಎಲ್ಲ. ವಾಚ್ ಅಂತೂ ನೋಡೋದಕ್ಕೆ ಸೀರಿಯಸ್ಲಿ ತುಂಬಾನೇ ಇಷ್ಟ ಆಯ್ತು ನನಗೆ. ಇನ್ನು ಸೈಡ್ ಅಲ್ಲಿ ನಮಗೆ 2 ಫಿಸಿಕಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಒಂದು ನಮಗೆ ಮೆನ್ಯೂ ಬಟನ್ ಕೊಟ್ಟಿದ್ದಾರೆ, ಕೆಳಗಡೆ ಬಂದು ನಮಗೆ ಸ್ಪೋರ್ಟ್ಸ್ ಮೋಡ್ ಬಟನ್ ನ ಕೊಟ್ಟಿದ್ದಾರೆ. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 100+ ಸ್ಪೋರ್ಟ್ಸ್ ಮೋಡ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ಸ್ ನ ಯೂಶಲಿ ಆಡ್ತಿರೋ ಆ ಸ್ಪೋರ್ಟ್ ಮೋಡ್ ನ ಚೂಸ್ ಮಾಡ್ಕೊಂಡು ನಿಮ್ಮ ಆಕ್ಟಿವಿಟಿನ ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ ಮೈಕ್ ಅಂಡ್ ಸ್ಪೀಕರ್ ಗ್ರಿಲ್ ನ ನೋಡಬಹುದು. ಚಾರ್ಜಿಂಗ್ ಪೋರ್ಟ್ ಇದೆ, ಬೇಕಾಗಿರೋ ಸೆನ್ಸರ್ಸ್ ಇದೆ. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಾವು ಈ ಸೆನ್ಸರ್ಸ್ ನ ಯೂಸ್ ಮಾಡಿಕೊಂಡು ನಮ್ಮ ಆಕ್ಟಿವಿಟಿ, ಹಾರ್ಟ್ ರೇಟ್, ಬ್ಲಡ್ ಆಕ್ಸಿಜನ್, ಸ್ಲೀಪ್, ಬ್ರೀತ್ ಅಂಡ್ ಸ್ಟ್ರೆಸ್ ನ ಈಸಿಲಿ ಮಾನಿಟರ್ ಕೂಡ ಮಾಡಬಹುದು. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಇದೆ. ಇನ್ನು ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.3 ಇದೆ. ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಇಲ್ಲೂ ಕಾಲ್ ಡ್ರಾಪ್ ಏನು ಇರೋದಿಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಮಗೆ 7 ಡೇಸ್ ವರೆಗೂ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಅದೇ ನೀವು ಬ್ಲೂಟೂತ್ ಕಾಲಿಂಗ್ ನಾವೇಲ್ ಮಾಡ್ತೀನಿ ಅಂದ್ರೆ ನಿಮಗೆ 2 ಡೇಸ್ ವರೆಗೂ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 100+ ವಾಚ್ ಫೇಸಸ್ ಕೂಡ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ಸ್ಮಾರ್ಟ್ ವಾಚ್ ಗೆ ನಾವು ಅಪ್ಗ್ರೇಡ್ ಕೂಡ ಮಾಡ್ಕೋಬಹುದು. ಅಂಡ್ ಇದ್ರಲ್ಲಿ ನಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಇದೆ. ಈ ಆಲ್ವೇಸ್ ಆನ್ ಡಿಸ್ಪ್ಲೇ ನಾವು ಅನಲಾಗ್ ಅಥವಾ ಡಿಜಿಟಲ್ ಗೆ ಕೂಡ ಚೂಸ್ ಮಾಡ್ಕೋಬಹುದು. ಸೀರಿಯಸ್ಲಿ ವಾಚ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ನಾನು ನನ್ನ ಹಸ್ಬೆಂಡ್ ಗೆ ಈ ವಾಚ್ ನ ಗಿಫ್ಟ್ ಆಗಿ ಡೆಫಿನೆಟ್ಲಿ ಗಿಫ್ಟ್ ಮಾಡ್ತೀನಿ. ಬಿಕಾಸ್ ತುಂಬಾನೇ ಇಷ್ಟ ಆಯ್ತು, ಚೆನ್ನಾಗಿದೆ. ಲಾಸ್ಟ್ಲಿ ಈಗ ನಾಯ್ಸ್ ನೋವಾ ಸ್ಮಾರ್ಟ್ ವಾಚ್ ನ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಪ್ರೈಸ್ ಬಂದು ನಮಗೆ 7,399 ಇದೆ. ಈ ಸ್ಮಾರ್ಟ್ ವಾಚ್ ಬಂದು ಆಲ್ರೆಡಿ ನಮಗೆ ಅಮೆಝಾನ್ ಅಲ್ಲಿ ಲಾಂಚ್ ಆಗಿದೆ. ಲಾಂಚ್ ಪ್ರೈಸ್ ಬಂದು ನಮಗೆ 2,399 ಇದೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 3,499. ಇನ್ನು ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 6 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನ್ನ ಹತ್ರ ಜೆಟ್ ಬ್ಲಾಕ್ ಇದೆ. ಇನ್ನು ಸ್ಟ್ರಾಪ್ ಆಪ್ಷನ್ಸ್ ಕೂಡ ನಮಗೆ ಕೊಟ್ಟಿದ್ದಾರೆ, ಲೆದರ್ ಅಥವಾ ಸಿಲಿಕಾನ್. ನನಗೆ ಜೆಟ್ ಬ್ಲಾಕ್ ಸಿಲಿಕಾನ್ ಸ್ಟ್ರಾಪ್ ನ ಕಳಿಸಿದ್ದಾರೆ. ಸೊ ಬನ್ನಿ ಈಗ ಬಾಕ್ಸ್ ಓಪನ್ ಮಾಡೋಣ, ವಾಚ್ ಹೇಗಿದೆ ಅಂತ ನೋಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ನಾಯ್ಸ್ ಅವರ ಲೋಗೋನ ನೋಡಬಹುದು. ನಾಯ್ಸ್ ಮೇಕರ್ ಸ್ಟಿಕರ್ಸ್, ವಾರಂಟಿ ಕಾರ್ಡ್ ಅಂಡ್ ಡಾಕ್ಯುಮೆಂಟೇಶನ್ಸ್. ವಾಚ್ ಈ ತರ ಇದೆ. ವಾಚ್ ಆಮೇಲೆ ಬರೋಣ. ಚಾರ್ಜಿಂಗ್ ಕೇಬಲ್ ಈ ತರ ಕೊಟ್ಟಿದ್ದಾರೆ ಅಷ್ಟೇ. ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ವಾವ್, ಸ್ಟ್ರಾಪ್ ಕ್ವಾಲಿಟಿ ಅಂತೂ ಕ್ರೇಜಿ ಆಗಿದೆ. ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಪ್ರೊಫೆಷನಲ್ ಲುಕ್ ಕೊಡ್ತಿದೆ. ಸೊ ಬನ್ನಿ ಫಸ್ಟ್ ನಾವು ಈ ಪ್ರೊಟೆಕ್ಟಿಂಗ್ ಶೀಟ್ ನ ಓಪನ್ ಮಾಡೋಣ. ಸೈಮಲ್ಟೇನಿಯಸ್ಲಿ ಈಗ ಬೂಟ್ ಮಾಡೋಣ. ಇನ್ನು ನಾಯ್ಸ್ ನೋವಾ ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ವಾಚ್ ನೋಡೋದಕ್ಕೆ ಈ ತರ ಇದೆ. ಸೀರಿಯಸ್ಲಿ ಒಳ್ಳೆ ಪ್ರೊಫೆಷನಲ್ ಲುಕ್ ನ ಕೊಡ್ತಿದೆ. ಈ ಸ್ಟ್ರಾಪ್ ಕಲರ್ಗೂ ಮತ್ತೆ ಮೆಟಲ್ ಫ್ರೇಮ್ ಕಲರ್ಗೂ ಯೂನಿಕ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸಖತ್ತು ಪ್ರೊಫೆಷನಲ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಡಿಸ್ಪ್ಲೇ ಬಂದು 1.46 ಇಂಚಸ್ ಅಮೆಲೋ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಯೂಶಲಿ ನಮಗೆ ಸ್ಮಾರ್ಟ್ ವಾಚ್ ಅಲ್ಲಿ ಅಮೆಲೋ ಡಿಸ್ಪ್ಲೇ ಇದ್ರೆ ಆ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ಅಬ್ಸರ್ವ್ ಮಾಡಿದೀರಾ ನಮಗೆ ಅನಿಮೇಟೆಡ್ ವಾಚ್ ಫೇಸ್ ಕೂಡ ಕೊಟ್ಟಿದ್ದಾರೆ. ಈ ವಾಚ್ ಫೇಸ್ ಅಂತೂ ನೋಡೋದಕ್ಕೆ ಸಖತ್ತು ಕ್ಯೂಟ್ ಆಗಿ ಕಾಣಿಸ್ತಿದೆ. ತುಂಬಾನೇ ಅಟ್ರಾಕ್ಟ್ ಮಾಡುತ್ತೆ. ಇದು ಸ್ಪೆಷಾಲಿಟಿ ಏನ್ ಗೊತ್ತಾ, ನಮ್ಮ ಸ್ಟ್ರೆಸ್ ಲೆವೆಲ್ ನ ಅದು ಸೆನ್ಸರ್ಸ್ ಇಂದ ಮಾನಿಟರ್ ಮಾಡಿ ನಮ್ಮ ಮೂಡ್ ತಕ್ಕಂತೆ ಆ ಆನಿಮೇಷನ್ ಇದೆಲ್ಲ ಆ ವಾಚ್ ಫೇಸ್ ಕಲರ್ ಕೂಡ ಚೇಂಜ್ ಆಗ್ತಾ ಇರುತ್ತಂತೆ. ಇದು ನನಗೆ ಸಖತ್ತು ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಇನ್ನು ಸ್ಮಾರ್ಟ್ ವಾಚ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಫ್ರೇಮ್ ಬಂದು ಕಂಪ್ಲೀಟ್ಲಿ ನಮಗೆ ಮೆಟಲ್ ಫಿನಿಶ್ ನ ಕೊಟ್ಟಿದ್ದಾರೆ. ನೋಡೋದಕ್ಕಂತೂ ಒಳ್ಳೆ ಪ್ರೊಫೆಷನಲ್ ಲುಕ್ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಸೈಡ್ ಅಲ್ಲಿ ನಮಗೆ 2 ಫಿಸಿಕಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಮೆನ್ಯೂ ಬಟನ್ ಅಂಡ್ ಕೆಳಗಡೆ ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮೋಡ್ ಬಟನ್ ನ ಕೂಡ ನಾವು ನೋಡಬಹುದು. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 110 ಸ್ಪೋರ್ಟ್ಸ್ ಮೋಡ್ ಇದೆ. ನೀವು ಯಾವ ಸ್ಪೋರ್ಟ್ ನ ಆಡ್ತಿರೋ ಆ ಸ್ಪೋರ್ಟ್ ಮೋಡ್ ನ ಚೂಸ್ ಮಾಡ್ಕೊಂಡು ನಿಮ್ಮ ಆಕ್ಟಿವಿಟಿನ ನೀವು ಈಸಿಯಾಗಿ ಟ್ರ್ಯಾಕ್ ಕೂಡ ಮಾಡಬಹುದು. ಇನ್ನು ನಮಗೆ ಬ್ಯಾಕ್ ಸೈಡ್ ಬಂದು ಮೈಕ್ ಅಂಡ್ ಸ್ಪೀಕರ್ ಗ್ರಿಲ್ ನ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪೋರ್ಟ್ ನ ನೋಡಬಹುದು. ಬೇಕಾಗಿರೋ ಸೆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ಸೆನ್ಸರ್ಸ್ ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಆಕ್ಟಿವಿಟಿ, ಹಾರ್ಟ್ ರೇಟ್, SpO2, ಸ್ಲೀಪ್, ಬ್ರೀತ್ ಅಂಡ್ ಸ್ಟ್ರೆಸ್ ನ ಈಸಿಯಾಗಿ ಮಾನಿಟರ್ ಮಾಡಬಹುದು. ಇನ್ನು ಸ್ಮಾರ್ಟ್ ವಾಚ್ ನ ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಸೀರಿಯಸ್ಲಿ ನಾಯ್ಸ್ ಸ್ಟ್ರಾಪ್ಸ್ ಎಲ್ಲ ಯೂಶಲಿ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಈ ಸ್ಟ್ರಾಪ್ ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಸಖತ್ತು ಸ್ಮೂತ್ ಆಗಿದೆ, ಸಿಕ್ಕಾಪಟ್ಟೆ ಲೈಟ್ weight ಆಗಿದೆ. ಈ ಸ್ಟ್ರಾಪ್ ಬಂದು ನಿಮ್ಗೆ ಬೇಕಂದ್ರೆ ಈ ಸಿಲಿಕಾನ್ ಸ್ಟ್ರಾಪ್ ಇಷ್ಟ ಆಗಿಲ್ಲ ಅಂದ್ರೆ ನಿಮ್ಗೆ ಲೆದರ್ ಸ್ಟ್ರಾಪ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಬಟ್ ಟ್ರಸ್ಟ್
ಮೀ ನನಗೆ ಸಿಲಿಕಾನ್ ಸ್ಟ್ರಾಪ್ ತುಂಬಾನೇ ಇಷ್ಟ ಆಯ್ತು. ಕಲರ್ ಕೂಡ ಅಷ್ಟೇ, ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ, ವಾಚ್ದು ತುಂಬಾನೇ ಚೆನ್ನಾಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ IP68 ವಾಟರ್ ಅಂಡ್ ಡಸ್ಟ್ ಅಸಿಸ್ಟೆಂಟ್ ಇದೆ. ಬ್ಲೂಟೂತ್ ಕಾಲಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ ಇದರಲ್ಲಿ 5.3 ಇದೆ. ಟ್ರೂ ಸಿಂಕ್ ಚಿಪ್ ಇರೋದ್ರಿಂದ ನಮಗೆ ಬ್ಲೂಟೂತ್ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಎಲ್ಲೂ ಒಂದು ಕಾಲ್ ಡ್ರಾಪ್ ಇರಲ್ಲ. ಇನ್ನು ಈ ಸ್ಮಾರ್ಟ್ ವಾಚ್ ನ ನೀವು ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ 7 ಡೇಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅದೇ ನೀವು ಬ್ಲೂಟೂತ್ ಕಾಲಿಂಗ್ ಅವೇಲ್ ಮಾಡ್ತೀನಿ ಅಂದ್ರೆ 2 ಡೇಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 110 ವಾಚ್ ಫೇಸಸ್ ಕೂಡ ಇದೆ. ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ಅಪ್ಲಿಕೇಶನ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಈ ಸ್ಮಾರ್ಟ್ ವಾಚ್ ಗೆ ಈಸಿಯಾಗಿ ಅಪ್ಗ್ರೇಡ್ ಕೂಡ ಮಾಡಬಹುದು. ಸೀರಿಯಸ್ಲಿ ಈ ಸ್ಮಾರ್ಟ್ ವಾಚ್ ಅಂತೂ ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರೂ ಒಂದು ಪ್ರೊಫೆಷನಲ್ಸ್ ಆಗಿ ಒಂದು ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ಎಸ್ಪೆಷಲಿ ಫಾರ್ ಆಫೀಸ್ ವೇರ್, ಡೆಫಿನೆಟ್ಲಿ ಇದನ್ನ ನೀವು ಕನ್ಸಿಡರ್ ಮಾಡಬಹುದು. ಓವರಾಲ್ ಆಗಿ ಈ 3 ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ಈ ವಾರ ನಾಯ್ಸ್ ಅವರು ಎಲ್ಲಾ ಸೆಗ್ಮೆಂಟೆಡ್ ಆಡಿಯನ್ಸ್ಗೂ ಒಂದೊಂದು ಸ್ಮಾರ್ಟ್ ವಾಚಸ್ ನ ಲಾಂಚ್ ಮಾಡಿದ್ದಾರೆ. ನೀವೇನಾದ್ರೂ ಬಜೆಟ್ ಅಲ್ಲಿ ಒಳ್ಳೆ ಸ್ಟೈಲಿಶ್ ಲುಕಿಂಗ್, ಕಂಪ್ಲೀಟ್ಲಿ ನಿಮಗೆ ಮೆಟಲ್ ಸ್ಟ್ರಾಪ್ ಇರಬೇಕು ಅಂಡ್ ಫಂಕ್ಷನಲ್ ಕ್ರೌನ್ ಇರಬೇಕು ಅಂತ ನೋಡ್ತಿದ್ರೆ, ಡೆಫಿನೆಟ್ಲಿ ನೀವು ನಾಯ್ಸ್ ಮೆಟಲ್ ನ ಕನ್ಸಿಡರ್ ಮಾಡಬಹುದು. ಸೀರಿಯಸ್ಲಿ ಈ ಸ್ಮಾರ್ಟ್ ವಾಚ್ ಅಂತೂ ಕಾಲೇಜ್ ಹುಡುಗರಿಗೆ ತುಂಬಾನೇ ಚೆನ್ನಾಗಿರುತ್ತೆ, ಬಜೆಟ್ ಅಲ್ಲೂ ಸಿಗ್ತಿದೆ ಅಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ಬೋದು ಬಿಲ್ಡ್ ಕ್ವಾಲಿಟಿ. ಸೊ ನೀವೇನಾದ್ರೂ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದು ಒಂದು ಮೆಟಲ್ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ಡೆಫಿನೆಟ್ಲಿ ನೀವು ನಾಯ್ಸ್ ಅವರ ಈ ಮೆಟಲ್ ನ ಕನ್ಸಿಡರ್ ಮಾಡಬಹುದು. ಇಲ್ಲ ನನಗೆ ಬಜೆಟ್ ಇಶ್ಯೂಸ್ ಏನು ಇಲ್ಲ, ಒಳ್ಳೆ ಪ್ರೀಮಿಯಂ ಸ್ಮಾರ್ಟ್ ವಾಚ್ ನಾನು ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದೀನಿ ಅಂದ್ರೆ, ಡೆಫಿನೆಟ್ಲಿ ನೀವು ಈ ನಾಯ್ಸ್ ಅವರ ಹ್ಯಾಲೋ ಪ್ಲಸ್ ಎಲೈಟ್ ಎಡಿಷನ್ ನ ಕನ್ಸಿಡರ್ ಮಾಡಬಹುದು. ಸೀರಿಯಸ್ಲಿ ವಾಚ್ ಅಂತೂ ತುಂಬಾನೇ ಚೆನ್ನಾಗಿದೆ. ಈ 3 ವಾಚಸ್ ಅಲ್ಲೂ ಪರ್ಸನಲಿ ನನಗೆ ಈ ವಾಚ್ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಬಿಕಾಸ್ ಆಫ್ ದ ಫಿನಿಶಿಂಗ್, ಆ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಸಖತ್ತು ಯೂನಿಕ್ ಆಗಿದೆ. ಇದ್ರಲ್ಲಿ ನಮಗೆ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂಡ್ ಬಿಲ್ಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅಮೌಂಟ್ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ನೀವೇನಾದ್ರೂ ಒಳ್ಳೆ ಪ್ರೀಮಿಯಂ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ಡೆಫಿನೆಟ್ಲಿ ನೀವು ಈ ನಾಯ್ಸ್ ಅವರ ಹ್ಯಾಲೋ ಪ್ಲಸ್ ಎಲೈಟ್ ಎಡಿಷನ್ ನ ಕನ್ಸಿಡರ್ ಮಾಡಬಹುದು. ಇಲ್ಲ ನನಗೆ ಮೆಟಲ್ ಸ್ಟ್ರಾಪೇ ಬೇಡ, ಸಿಲಿಕಾನ್ ಅಥವಾ ಲೆದರ್ ಸ್ಟ್ರಾಪ್ ಇರುವ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು, ಅದು ಬಜೆಟ್ ಅಲ್ಲಿ ಅಂತ ನೋಡ್ತಿದ್ರೆ, ಈ ನಾಯ್ಸ್ ಅವರ ನೋವಾ ಸ್ಮಾರ್ಟ್ ವಾಚ್ ನ ನೀವು ಕನ್ಸಿಡರ್ ಮಾಡಬಹುದು. ಸೀರಿಯಸ್ಲಿ ಪ್ರೊಫೆಷನಲ್ ಲುಕ್ ಕೊಡ್ತಿದೆ, ತುಂಬಾನೇ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಷ್ಟೇ ಸಖತ್ತು ಯೂನಿಕ್ ಆಗಿದೆ ಅಂಡ್ ಆ ಕ್ಯೂಟ್ ಅನಿಮೇಟೆಡ್ ಫೇಸ್ ಇದೆಲ್ಲ, ವಾಚ್ ಫೇಸ್ ಇದೆಲ್ಲ, ಅದಂತೂ ನನ್ನ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡ್ತು. ನೋಡೋದಕ್ಕೂ ಅಷ್ಟೇ ಇಂಟರ್ಫೇಸ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಸೊ ನೀವೇನಾದ್ರೂ ಒಂದು ಲೆದರ್ ಅಥವಾ ಸಿಲಿಕಾನ್ ಸ್ಟ್ರಾಪ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ಡೆಫಿನೆಟ್ಲಿ ಇದನ್ನ ಕನ್ಸಿಡರ್ ಮಾಡಿ. ಸೊ ಈ 3 ಸ್ಮಾರ್ಟ್ ವಾಚಸ್ ಆಲ್ರೆಡಿ ನಮಗೆ ಫ್ಲಿಪ್ಕಾರ್ಟ್ ಅಂಡ್ ಅಮೆಝಾನ್ ಅಲ್ಲಿ ಲಾಂಚ್ ಆಗಿದೆ. ನಿಮ್ಮ ಫೇವರೇಟ್ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಿ ಹೇಗಿದೆ ಅಂತ ಕನ್ನಡ ಅನ್ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಅನ್ಬಾಕ್ಸಿಂಗ್ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.